कर्नाटक के साबिक वजीर तालीम BC नागेश का तवील अलालत के बाद 67 साल की उम्र में इंतकाल हो गया। वो टुमकुर जिला के तिप्तूर से 2 मरतबा रुकने असम्बली मुंतखब हुए और 2021 से 2023 तक बसवराज बोम्मई हुकूमत में स्कूली तालीम और खवानदगी के वजीर रहे। BC नागेश ने BMS कॉलेज ऑफ इंजीनियरिंग से इलेक्ट्रिकल इंजीनियरिंग की तालीम हासिल की थी। तालिबे इल्मी के जमाने में वो ABOP से वाबिस्ता रहे और 1984 में भारतीय जनता पार्टी में शामिल हुए। नागेश की सियासी जिंदगी का ताल्लुक खास तौर पर तालीमी शोबे से रहा। वजीर तालीम की हैसियत से उनके दौर में कई अहम और मुतनाज़ा पॉलिसी फैसले किए गए। उनके दौर में स्कूली निसाबी किताबों में तब्दीली के बाद हुकूमत पर निसाब को जाफरानी रंग देने के इल्जाम भी लगे। इसके अलावा क्लासरूम्स और PUC इम्तिहानात में हिजाब पहनने पर पाबंदी के फैसले ने भी रियासत भर में शदीद सियासी और समाजी तनाज़ा खड़ा हो गया था। कर्नाटक के वजीर आला DK शिव कुमार ने BC नागेश के इंतकाल पर गहरे रंज और गम का इजहार किया। इन्होंने कहा कि नागेश ने अवामी जिंदगी में अपनी अलग शनाख्त बनाई और बतौर रुकने असम्बली और वजीर तालीम उनकी खिदमत को याद रखा जाएगा। वजीर आला ने तालीम के शोबे के लिए नागेश की खुसूसी दिलचस्पी को भी उजागर किया। मुख्तलिफ सियासी जमातों के रहनुमाओं ने भी BC नागेश के इंतकाल पर ताज़ियत का इजहार किया। उनकी मैयत 19 अगस्त को सुबह 7 बजे से 8 बजे तक मलेश्वरम के जगन्नाथ भवन में आखिरी दीदार के लिए रखी गई। आखिरी रसूमात बाद में तिप्तूर में अदा की जाएंगी। ಬಹಳ ಸರಳ ಜೀವಿ ಅವರು, ಬಹಳ ಸಿಂಪಲ್ ಮನುಷ್ಯ. ಅವ್ರ ಮನೇಲಿ ಬಹಳ ಸರಿ ನಾನು ಊಟಕ್ಕೂ ಹೋಗಿದ್ದೀನಿ. ಅವ್ರ ಜೊತೆ ಒಳ್ಳೆ ಒಡನಾಟ. ಅವರು RSSನ ಸ್ವಯಂ ಸೇವಕರಾಗಿ, RSSನ ಆದ್ಯ, RSSನ ಮಾರ್ಗದರ್ಶನ, ಅದರ ಜೊತೆ ಬೆಳೆದಂಥವ್ರು. ಅವ್ರು ಯಾರು ಜನಗಳ ಮಾತ್ರ ಇದ್ರೆ ಅವ್ರನ್ನ ಯಾರು MLA ಅಂತಾನೆ ಅಷ್ಟು ಸರಳವಾಗಿ ಜನಗಳ ಜೊತೆ ಬೆರೀತಾ ಇದ್ರು. ಆ ಒಂದು ಕ್ಷೇತ್ರದಲ್ಲಿ ಅವರ ಸಮುದಾಯ ಇಲ್ಲದೇ ಇದ್ರು ಕೂಡ ಅವ್ರು ಗೆಲ್ತಾ ಇದ್ರು. ಅಂದ್ರೆ ಅಷ್ಟು ಪ್ರೀತಿ ಪಾತ್ರರಾಗಿ ಕೆಲಸ ಮಾಡಿದ್ದಾರೆ. ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಅನೇಕ ಶಾಲೆಗಳನ್ನ ಪ್ರಾರಂಭ ಮಾಡಿ ಆ ಶಾಲೆಗಳಿಗೆ ಒಂದು ಕಾಯಕಲ್ಪ ಕೊಟ್ಟು ಭಾರತೀಯತೆ, ಭಾರತದ ವಿಚಾರಗಳನ್ನ, ನಮ್ಮ ದೇಶ ಭಕ್ತಿ ಮೂಡಿಸುವಂತ ಒಂದು ವಿಚಾರಗಳನ್ನ ಬಹಳ ಪ್ರಖರವಾಗಿ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಒಂದೊಂದು ಇದೆ. ಬಹಳ ದುಃಖದ ಸಂಗತಿ. ಇವತ್ತು ಮಧ್ಯೆ ಇಲ್ಲ. ಅವರ ಆತ್ಮಕ್ಕೆ ಶಾಂತಿ, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತ, ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವಂತ ಶಕ್ತಿಯನ್ನ ಭಗವಂತ ನೀಡಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಮಾಜಿ ಶಾಸಕರು, ಹಿರಿಯರು BC ನಾಗೇಶ್ರವರು ಅಕಾಲಿಕ ಮರಣ ನಮಗೆ ದೂರ ಆಗಿದ್ದಾರೆ. ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಆತ್ಮಕ್ಕೆ ಚಿರಶಾಂತಿಯನ್ನ, ಅವರ ಕುಟುಂಬಕ್ಕೆ ಧೈರ್ಯವನ್ನ, ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ನಮ್ಗೆಲ್ಲ ಗೊತ್ತಿದೆ, ನಾಗೇಶ್ರವರು ಅವರ ತಂದೆಯವರು ಕೂಡ ಶಾಸಕರಾಗಿದ್ದಂಥವ್ರು. ನಾಗೇಶ್ರವರು ಕೂಡ 2 ಬಾರಿ ಶಾಸಕರಾಗಿ, ಸಚಿವರಾಗಿ, ಶಿಕ್ಷಣ ಸಚಿವರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೂಡ ನೀಡಿದಂಥವ್ರು. ಬಹಳ ಮುಖ್ಯವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅಜಾತ ಶತ್ರು. ಎಲ್ಲರನ್ನು ಕೂಡ ಬಹಳ ಆತ್ಮೀಯತೆಯಿಂದ ಮಾತನಾಡಿಸುವಂಥದ್ದು, ಬಹಳ ಎಲ್ಲರ ಜೊತೆಲೂ ಕೂಡ ಒಂದು ಸ್ನೇಹ ಸ್ವಭಾವ ಉಳ್ಳಂಥವ್ರು. ಅವರ ಒಂದು ಅಗಲಿಕೆ ಭಾರತೀಯ ಜನತಾ ಪಾರ್ಟಿ ತುಂಬಲಾರದಂತ ಒಂದು ನಷ್ಟ ಆಗಿದೆ. ಬಹಳ ವಿಶೇಷ, ಅವರ ಧರ್ಮಪತ್ನಿಯು ಕೂಡ
ಸೇವಾ ಭಾರತಿಯಲ್ಲಿ ಸೇವೆನ ಸಲ್ಕೊಂಡು ಬರ್ತಾ ಇದ್ದಾರೆ ಅವರು ಕೂಡ. ಅಂದ್ರೆ ಇಡೀ ಕುಟುಂಬವೇ ಒಂದು ರೀತಿ ಸಮಾಜಕ್ಕೆ ಮುಡುಪಾಗಿಟ್ಟಿರ್ತಕ್ಕಂಥದ್ದು. ಒಬ್ಬ ಹಿರಿಯ ನಾಯಕರು ನಮ್ಮ ಮುಂದೆಗಿಲ್ಲ ಇವತ್ತು. ಭಗವಂತನ ಪ್ರಾರ್ಥನೆ ಮಾಡ್ತಾನೆ, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ. ಒಬ್ಬ ಮೃದು ಹೃದಯದ ಜನಾನುರಾಗಿಯಾಗಿದ್ದಂತ ಒಬ್ಬ ಜನನಾಯಕ. ರಾಜಕಾರಣದಲ್ಲಿ ಜಾತೀಯ ಪ್ರಾಮುಖ್ಯ ಪಡಿತಿರುವಂತ ಕಾಲಘಟ್ಟದಲ್ಲಿ ಅದನ್ನು ಮೀರಿ ಜನಪ್ರೀತಿಯನ್ನು ಸಂಪಾದನೆ ಮಾಡಿ 2 ಬಾರಿ ಶಾಸಕನಾಗಿ ಬಿಜೆಪಿ ಸರ್ಕಾರದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿ, ಇದಕ್ಕೆ ಮುಂಚೆ ವಿದ್ಯಾರ್ಥಿ ಪರಿಷತ್ನಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸೈದ್ಧಾಂತಿಕ ಬದ್ಧತೆ ಇಟ್ಕೊಂಡು ರಾಜಕಾರಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಸ್ನೇಹಜೀವಿ. ಯಾರು ಬಂದು ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥ, ಆಗುವ ಕೆಲಸಗಳನ್ನ ಮಾಡಿಕೊಡ್ತಕ್ಕಂಥ, ಸತ್ಯದ ಪರವಾಗಿದ್ದಂಥ ಒಬ್ಬ ಸ್ನೇಹಿತನನ್ನು ಕಳ್ಕೊಂಡಿದ್ದೀವಿ. ವೀಣಕ್ಕ ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಪೂರ್ಣಾವಧಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ, ಆಮೇಲೆ ಇವರ ನಾಗೇಶ್ ಅವರ ಧರ್ಮಪತ್ನಿಯಾಗಿ ಅವರು ಕೂಡ ಈ ಒಂದು ಸಾರ್ವಜನಿಕ ಸೇವೆಗೆ ಇವರಿಗೆ ಶಕ್ತಿಯಾಗಿ ನಿಂತವರು. ಇವ್ರ ತಂದೆ ಚಂದ್ರಶೇಖರಯ್ಯನವರು 85ರಿಂದ 89ರವರೆಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದ ಕಾಲಘಟ್ಟದಲ್ಲಿ ಆಗ ಶಾಸಕರಾಗಿ ಕಾರ್ಯನಿರ್ವಹಿಸಿದವರು. ಇವ್ರ ಮನೆ ಯಾವಾಗಲೂ ಈಗಲೂ ಅಷ್ಟೇ, ಮನೆಯಲ್ಲಿ ಊಟ ಮಾಡದೇ ಇರುವಂತ ಮಾಡದಲ್ಲೇ ಇರ್ತಕ್ಕಂಥ ಪ್ರಮುಖ ನಾಯಕರಿಲ್ಲ ಅಂತ ಹೇಳ್ಬೋದು. ಅನಂತಕುಮಾರ್ ಅವ್ರ ಜೊತೆನಲ್ಲಿ, ಯಡಿಯೂರಪ್ಪನವ್ರ ಜೊತೆನಲ್ಲಿ, ರಾಮಚಂದ್ರೇಗೌಡರ ಜೊತೆನಲ್ಲಿ ಅತ್ಯಂತ ಗರಿಷ್ಠ ಸಂಬಂಧವನ್ನು ಇಟ್ಕೊಂಡು ಈಗಲೂ ಸಂಘಟನೆ ಅಂತ ಹೇಳಿ ಕೆಲಸ ಮಾಡ್ತಿದ್ದಂತ. ಅವರ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆದಾಗ ಎಲ್ರೂ ಹೇಳ್ತಿದ್ದೇನು ಅಂದ್ರೆ, ಬೈಠಕ್ಕಿನ ಸುದ್ದಿ ಏನಾದ್ರು ತಿಳಿದು ಬಿಟ್ರೆ, ಮೀಟಿಂಗಿನ ಸುದ್ದಿ ಗೊತ್ತಾದ್ರೆ ತನ್ನ ನೋವಿನ ನಡುವೆನೂ ಎದ್ದೋಡ್ ಬಂದ್ಬಿಡ್ತಾನೆ, ಅವ್ರಿಗೆ ಹೇಳಲೇಬೇಡಿ ನಾಗೇಶನ್ಗೆ ಅಂತ ಹೇಳೋದು. ಅಂದ್ರೆ ವಿಷಯ ಗೊತ್ತಾದ್ರೆ ಪಕ್ಷದ ಕೆಲಸಕ್ಕೆ ಮಾಡ್ಬೇಕು ಅನ್ನುವಂಥ ತುಡಿತ ಇತ್ತಲ್ಲ, ಆ ತುಡಿತ ಬಹುಶಃ ಕಡೆವರೆಗೂ ಪಕ್ಷಕ್ಕೆ ಜನಸೇವೆಯನ್ನು ಮಾಡ್ಕೊಳ್ತಾ ಅನಾರೋಗ್ಯದ ಕಾರಣದಿಂದ ನಿಧನರಾಗಿದ್ದಾರೆ. ಅವ್ರ ಕುಟುಂಬಕ್ಕೆ ಅವ್ರ ನಿಧನದ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸ್ಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. 59ರಲ್ಲಿ ಅವರು ಹುಟ್ಟಿದ್ದು, ಬಹುಶಃ ಇದೊಂದು 66ನೇ ವರ್ಷ. ನಾಳೆ ಅವರ ಸ್ವಗ್ರಹದಲ್ಲಿ ಅಲ್ಲಿ ತಿಪ್ಟೂರಿನಲ್ಲಿ ಇವತ್ತು ಮತ್ತು ನಾಳೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನಾಳೆ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಯಿತು. ನಾಗೇಶ್ ಅವರು ವಿಧಿ ಯಾರನ್ನೂ ಕೂಡ ಬಿಡೋದಿಲ್ಲ. ಸೌಮ್ಯ ಸ್ವಭಾವದ, ಜನರನ್ನ ಪ್ರೀತಿ ಮಾಡ್ತಕ್ಕಂಥ, ಯಾರನ್ನು ನೋಯಿಸಲಾರದ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದ ನಾಗೇಶ್ ಅವರು ಸ್ವಯಂ ಸೇವಕ ಸಂಘದ ಮೂಲಕ ತಮ್ಮನ್ನು ಗುರುತಿಸಿಕೊಂಡು ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಹೋರಾಟವನ್ನು ಮೈಗೂಡಿಸಿಕೊಂಡು ಎಲ್ಲಿ ಅನ್ಯಾಯವಾದರೆ ಆ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಇಡೀ ತಮ್ಮ ಜೀವನವನ್ನೇ ಜನರಿಗಾಗಿ ಮುಡುಪಾಗಿಟ್ಟಿದ್ದ ಮಾನ್ಯ ನಾಗೇಂದ್ರ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಇವತ್ತು ಹೃದಯ ಒಂದು ರೀತಿಯಲ್ಲಿ ಬಾಧಿಸುತ್ತದೆ, ನೋವನ್ನುಂಟು ಮಾಡಿದೆ. ನಿನ್ನೆ ದಿವಸ ಅವರ ನಿಧನದ ವಾರ್ತೆಯನ್ನ ಕೇಳಿದ ನಮಗೆಲ್ಲರಿಗೂ ಕೂಡ ವಿಭ್ರಮೆ ಆಯಿತು.
ಸುಮಾರು 1 ವರ್ಷದಿಂದ ಅನಾರೋಗ್ಯದಿಂದ ಅವರು ನರಳುತ್ತಿದ್ರು. ಆಗಲೂ ಕೂಡ ಯಾವುದಾದ್ರೂ ಸಭೆ ಸಮಾರಂಭಗಳು ಇದೆ ಅಂತಂದ್ರೆ ಸಾಕು, ಅವರಿಗೆ ಆಹ್ವಾನವೂ ಬೇಕಿರಲಿಲ್ಲ. ಅವ್ರ ಗಮನಕ್ಕೆ ಬಂದ್ರೆ ಸಾಕು, ಬಂದು ಅದರಲ್ಲಿ ಭಾಗವಹಿಸಿದ್ದ ಆ ರೀತಿಯ ಶ್ರದ್ಧಾಳು. ಇಂತಹ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಇದು ಈ ರಾಜ್ಯದ ರಾಜಕಾರಣದಲ್ಲಿ ಒಬ್ಬ ಮೇರು ವ್ಯಕ್ತಿತ್ವವುಳ್ಳ ಒಬ್ಬ ವ್ಯಕ್ತಿಯನ್ನ, ಒಬ್ಬ ನಾಯಕನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಇದರಿಂದ ಸಮಾಜಕ್ಕೆ ಮತ್ತು ರಾಜಕೀಯ ಕೂಡ ನಾವು ಇವತ್ತು ಒಬ್ಬ ಮೇರು ವ್ಯಕ್ತಿಯನ್ನ ಕಳ್ಕೊಂಡಿದ್ದೇವೆ ಅಂತಕ್ಕಂಥ ಬೇಸರ ನಮಗಿದೆ. ಏನೇ ಆದ್ರೂ ಕೂಡ ವಿದ್ಯಾಟದ ಮುಂದೆ ಯಾರು ಏನೂ ನಡೆಯೋದಿಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ. ನಾನು ಇಷ್ಟೇ ಹೇಳೋದು, ಅವರ ಆತ್ಮಕ್ಕೆ ಬರುವಂತ ಶಾಂತಿ ಸಿಗುವಂತ ಮಾಡಲಿಕ್ಕೆ, ಶಾಂತಿ ಸಿಗಲಿ. ಅವರ ಕುಟುಂಬ ಮತ್ತು ಅವರ ಅನುಯಾಯಿಗಳು ಅವರ ಅಗಲಿಕೆಯನ್ನ ಭರಿಸುವ ಶಕ್ತಿಯನ್ನ ಭಗವಂತ ಅವರಿಗೆ ನೀಡಲಿ ಅಂತ ಹೇಳಿ ನಾನು ಇವತ್ತು ಆ ಕಾಲದಿಂದ ಎರಡನೇ ಕ್ರಿಯಾಶೀಲವಾಗಿ ಅವರು ತುಮಕೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮ ಮಾಡಿದ್ರು. ಅಲ್ಲಿ ನೀರಾವರಿಗೆ, ನಾನು ನೀರಾವರಿ ಸಚಿವರಿದ್ದಾಗ ಬಹಳಷ್ಟು ಒಂದು ರೀತಿಯಲ್ಲಿ ಒತ್ತಡ ಹಾಕಿ ಅಲ್ಲಿ ಲಿಫ್ಟ್ ಇರಿಗೇಷನ್ ಅನ್ನ ಮಾಡಿಸ್ಕೊಂಡಿರುವಂಥದ್ದು. ಅಷ್ಟೇ ಅಲ್ಲ, ಕಿತ್ತೂರಿನ ಕೊಬ್ಬರಿ ವ್ಯಾಪಾರ, ಬೆಲೆ ಏರಿಕೆ ಮಾಡುವ ಸಲುವಾಗಿ ಹೋರಾಟ, ನಿರಂತರವಾಗಿ ಮಾರುಕಟ್ಟೆ ನೀತಿಗೆ ಸಂಬಂಧ ಮತ್ತು ಸರ್ಕಾರದಲ್ಲಿ ಪ್ರಭಾವವನ್ನು ಬೀರುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ನನ್ನ ಸರ್ಕಾರದಲ್ಲಿ ಅವರು ಶಿಕ್ಷಣ ಸಚಿವರಾಗಿ, ಪ್ರಾಥಮಿಕ ಶಿಕ್ಷಣ ಸಚಿವರಾಗಿ ಬಹಳ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ. ಒಂದು ಕ್ರಾಂತಿಕಾರಿ ಬದಲಾವಣೆ ತರುವಂಥ ಕೆಲಸಗಳು ಕೂಡ ಅವರು ಹೊಸ ಶಿಕ್ಷಣ ನೀತಿಯನ್ನ ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಇಂಪ್ಲಿಮೆಂಟ್ ಮಾಡುವ ಸಲುವಾಗಿ ಶ್ರಮವನ್ನು ತೋರಿಸಿದ್ರು. ವಿವೇಕಾನಂದ ಯೋಜನೆಯನ್ನು ನಾವು ಮಾಡಿದಾಗ ಬಹಳ ದೊಡ್ಡ ಪ್ರಮಾಣದ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕು. ಒಂದೇ ವರ್ಷದಲ್ಲಿ 9,000 ಶಾಲಾ ಕೊಠಡಿಗಳ ನಿರ್ಮಾಣ ಮಾಡುವಂಥ ಯೋಜನೆಯನ್ನ ರೂಪುರೇಷೆಯನ್ನ ಮಾಡಿ ಅದನ್ನು ಅನುಷ್ಠಾನ ಮಾಡಿರುವಂಥ ಖ್ಯಾತಿ ನಾವೊಬ್ಬ ಗೆಳೆಯನನ್ನ, ಒಬ್ಬ ಆದರ್ಶ ಸಾರ್ವಜನಿಕ ಬದುಕಿನಲ್ಲಿರುವಂಥ ರಾಜಕಾರಣಿಯನ್ನ ಭಾರತೀಯ ಜನತಾ ಪಕ್ಷಕ್ಕೂ ಹಾನಿಯಾಗಿದೆ, ರಾಜ್ಯಕ್ಕೂ ಹಾನಿಯಾಗಿದೆ. ನನ್ನ ವ್ಯಕ್ತಿ ಕೂಡ ಬಹಳ ದುಃಖವನ್ನು ಬಯಸುವಂಥ ಶಕ್ತಿ ಅವರ ಇರೋ ಹಾಗೆ ದಿವಂಗತರಾಗಿರ್ತಕ್ಕಂಥ ಶ್ರೀಯುತ BC ನಾಗೇಶ್ ರವರು ವಿದ್ಯಾರ್ಥಿ ಇರುವಾಗಲೇ ಸಮಾಜದ ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿ ಪರಿಷತ್ನಲ್ಲಿ PV ಕೃಷ್ಣ ಭಟ್ರ ಜೊತೆನಲ್ಲಿ, ದತ್ತಾತ್ರೇಯ ಹೊಸಬಾಳೆ ಅವ್ರ ಜೊತೆನಲ್ಲಿ, ಅನಂತಕುಮಾರ್ ಅವ್ರ ಜೊತೆನಲ್ಲಿ ಕೆಲಸ ಮಾಡಿರ್ತಕ್ಕಂಥ BC ನಾಗೇಶ್ ಅವರು ಬೆಂಗಳೂರು ನಗರದ ಸಂಘಟನಾ ಕಾರ್ಯದರ್ಶಿಯಾಗಿ 4 ವರ್ಷ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಕ್ಕಂಥ BC ನಾಗೇಶ್ ಅವರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ, ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ BC ನಾಗೇಶ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿರ್ತಕ್ಕಂಥ ಶ್ರೀಯುತ ನಾಗೇಶ್ ಅವರು ಪ್ರಾಮಾಣಿಕತೆಗೆ, ಬದ್ಧತೆಗೆ, ವೈಚಾರಿಕತೆಗೆ ಮತ್ತೊಂದು ಹೆಸರು BC ನಾಗೇಶ್ ಅವರು. ಅವರ ಮನೆಯವರು ಕೂಡ ಸೇವಾವೃತ್ತಿಯಾಗಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಆ ಮನೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಒಂದು ಪ್ರೇರಣೆ, ಅವ್ರ ತಂದೆಯಿಂದ ಹಿಡ್ಕೊಂಡು
ನಾವೆಲ್ಲರೂ ಕೂಡ 10 ಬಾರಿ ಅವ್ರ ಮನೆಗೆ ಹೋಗಿದ್ದೀವಿ. ನಾನು ABEP ನಲ್ಲಿ ಇದ್ದಿದ್ರಿಂದ 10 ಬಾರಿ. ಮತ್ತು ತಿಪ್ಟೂರಿನಲ್ಲಿ ABEPಯ ಪ್ರಾಂತ ಅಭ್ಯಾಸ ವರ್ಗನೂ ಕೂಡ ನಾವು ಮಾಡಿದ್ವಿ. ಕಾರಣ ಏನು ಅಂತ ಹೇಳಿದ್ರೆ ಇವರೆಲ್ಲರೂ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅದು ದೊಡ್ಡ ಕಾರ್ಯಕ್ರಮ ಆ ಒಂದು ಸಣ್ಣ ಊರಿನಲ್ಲಿ ನಡೆಯೋದಕ್ಕೆ BC ನಾಗೇಶ್ ಅವರು ಇವರೆಲ್ಲರೂ ಕೂಡ ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಮಾಡಿದ್ವಿ.